ನನ್ನ ಹೆಸರು ರಮ್ಯಾ. ನನ್ನ ಮನೆಯವರು ಪಿಕಪ್ ನಿಲ್ಸಿದ್ರು ರೋಡ್ ಗಾಂಧಿನಗರದ ಮಂಡಕಿ ಬಟ್ಟೆಯಲ್ಲಿ. ಅದು ಕನ್ಸರ್ನ್ಸ್ ರೋಡ್. ಅಲ್ಲಿ ಪಿಕಪ್ ನಿಲ್ಸಿದಕ್ಕೆ ನಮ್ದು ಜಂಬಿಟ್ಕೆ ಕಲ್ದಿದೆ. ಅದ್ನ ಎತ್ತೆತ್ತಿ ಹಣಿತಾ ಇದ್ರು. ಯಾಕೆ ಹಣಿತಿದ್ದೀರಾ ಅಂತ ಕೇಳಕ್ ಅಮ್ಮ ಹೋಗಿದ್ದಕ್ಕೆ ಅಮ್ಮನಿಗೆ ನಾಗರಾಜ್ ಅನ್ನೋರು ಮತ್ತೆ ಸ್ಫೂರ್ತಿ, ಗೀತಾ, ಆಮೇಲೆ ಅವ್ರ ಸಣ್ಣ ಮಗಳು ಸೃಷ್ಟಿ ಅವರೆಲ್ಲ ಸೇರಿ ಅಮ್ಮನ ಹೊಡ್ಯಕ್ ಬಂದ್ರು. ಅಮ್ಮ ಹೊಡ್ಯಕ್ ಬಂದ್ರೆ ನಾನ್ ಬಿಡ್ಸಕ್ ಹೋದೆ. ಅವ್ರ ಸ್ಫೂರ್ತಿ ಮತ್ತೆ ನಾಗರಾಜ್ ಏನ್ ಮಾಡಿದ್ರು, ನನಗೆ ಹಿಡ್ಕೊಂಡು ಹೊಡೆದು ಕೈ ತಿರ್ಸಿ ಬೆನ್ನ ಹೊಡೆದ್ರು. ತಾಳಿ ಸರ ಹಾಕಿ ಬಟ್ಟೆ ಎಲ್ಲ ಹೊಡೆದ್ರು. ಆಮೇಲೆ ಅಮ್ಮ, ನನ್ ಗಂಡ ಮತ್ತೆ ನನ್ ತಂಗಿ, ನನ್ ತಮ್ಮ ಬಂದ್ ಬಿಡ್ಸಕ್ ಬಂದಾಗ ಎಲ್ಲ ಇಡೀ ಗುಂಪೆಲ್ಲ ಸೇರಿ ಸಿಕ್ಕಾಪಟ್ಟೆ ಹೊಡೆದ್ರು. ಸಿಕ್ಕಾಪಟ್ಟೆ ಬೆನ್ನಿಗೆ. ಅದೇ ಸ್ಕ್ಯಾನಿಂಗ್ ತಗ್ಸ್ಕೊ ಬಂದಿದ್ದೀನಿ. ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ನವ್ರು ಕಂಪ್ಲೇಂಟ್ ತಗೊಂಡಿಲ್ಲ. ಬೆಳಿಗ್ಗೆ 8 ಗಂಟೆ ತನಕ ನಾನು ಇಲ್ಲೇ ವೇಟ್ ಮಾಡಿದ್ದೀನಿ. ಮನೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮತ್ತೀಗ ಬಂದು ನಾ ಅಡ್ಮಿಟ್ ಆಗಿರೋದು ಬೆನ್ನು ತಡಿಯಕ್ಕಾಗ್ದೆ. ನಾವು 10 ಗಂಟೆ ಅಷ್ಟೊತ್ತಿಗೆ ಊಟಕ್ಕೆ ಕೂತಾಗ, ರಾತ್ರಿ 10 ಗಂಟೆ ಅಷ್ಟೊತ್ತಿಗೆ ಅವರು ಡ್ರಿಂಕ್ಸ್ ಮಾಡಿದ್ದು ನಾಗರಾಜ್ ಅನ್ನೋರು. ಕಲ್ಲೆಲ್ಲ ಟಿಪ್ಪರ್ ಹತ್ರ ಎಲ್ಲ ಬಿಸಾಕಿದ್ರು, ಪಿಕಪ್ ಹತ್ರ ಎಲ್ಲ. ಅದನ್ನ ಕೇಳಕ್ ಹೋಗಿಕ್ಕೆ ಇಷ್ಟೆಲ್ಲ ಮಾಡಿದ್ದಾರೆ. ನನಗೆ ನ್ಯಾಯ ಬೇಕು ಸರ್. ಅವರಿಂದ ಪ್ರತಿ ದಿನಾನು ಇದೇ ರಾಮಾಯಣ ಅವ್ರದ್ದು. ಈ ತರ ಆಗೋದಿಕ್ಕೆ ನಾವು CCTV ಹಾಕ್ಸಿರೋದು. ಪೊಲೀಸ್ನವ್ರು ನೀವು ಅಲ್ಲೇ ಬಂದೆ ಕಂಪ್ಲೇಂಟ್ ಕೊಡ್ರಿ, ನಾವಿಲ್ಲಿ ತಗೊಳಲ್ಲ ಅಂತ ಹೇಳಿದ್ದು. ಸರ್, ನನ್ನ ಹೆಸರು ಶಶಿರೇಖಾ ಅಂತ. ನಾನು ಶಶಿರೇಖಾ ಅಂತ ಹೇಳಿ ಗಾಂಧಿನಗರ ಮಂಡಕಿ ಬಟ್ಟಿಯಲ್ಲಿ ನಿವಾಸಿ. ನಾನು ಸುಮಾರು ಈಗ 43 ವರ್ಷದಿಂದ ನಾನು ಹುಟ್ಟು ಬೆಳೆದಿದ್ದೆಲ್ಲ ಅಲ್ಲೇ. ಅಲ್ಲಿ ನಮ್ಮ ಮನೆಯಿಂದ ಎದುರುಗಡೆ ಒಂದು ಕನ್ಸರೆನ್ಸ್ ರಸ್ತೆ ಇದೆ, ನಗರಸಭೆದು. ಅಲ್ಲಿ ನಮ್ ಗಾಡಿ ನಿಲ್ಸಿದ್ವಿ. ಗಾಡಿ ನಿಲ್ಸಿದಾಗ ಅಲ್ಲಿ ಎದುರುಗಡೆ ಒಬ್ರು ನಾಗರಾಜ್ ಅನ್ನೋರ್ ಮನೆ ಇದೆ. ಅವರು ನಮ್ ಗಾಡಿ ನಿಲ್ಸಿದ್ದಕ್ಕೆ ಜಂಬಿಟಿಗೆ ಕಲ್ಲು ತಂದು ಗಾಡಿಗೆಲ್ಲ ಡ್ಯಾಮೇಜ್ ಮಾಡ್ತಾ ಇದ್ರು. ನನಗೆ ಸೌಂಡ್ ಕೇಳಿ ನಾನ್ ಮುಂದ್ಗಡೆ ಹೋದೆ. ನಮ್ಮನೆ ಸ್ವಲ್ಪ ಹಿಂದಕ್ಕಿದೆ. ನಾನ್ ಮುಂದ್ಗಡೆ ಹೋಗಿ ಕೇಳಕ್ಕಂತ ಹೋದೆ. ಅವ್ರಿಗೆ ಕೇಳಕ್ಕಂತ ಹೋದ ತಕ್ಷಣ, ನೀನ್ ಯಾರೇ ಬೇವರ್ಸಿರಂಡೆ ಕೇಳಕ್ಕೆ ಅಂತ ಕೆಟ್ಟ ಹಾಕೊಳಕ್ಕೆ ಬಾಯಿ ಅಸಭ್ಯವಾಗಿ ಎಲ್ಲ ಮಾತಾಡಿ ನನಗೆ ಹೊಡೆದ್ರು. ಹಿಡ್ಕೊಂಡು ಹೊಡೆದ ತಕ್ಷಣ ನನ್ನ ಅಳಿಯ ಮತ್ತೆ ನನ್ನ ಮಗಳು, ನನ್ನ ಸಣ್ಣ ಮಗಳೆಲ್ಲ ಬಂದ್ರು ಬಿಡಿಸ್ಲಿಕ್ಕೆ ಅಂತ. ನಮ್ಮ ತಾಯಿ 70 ವರ್ಷದವರು, ಅವರು ಕೂಡ ಬಂದ್ರು. ಅವ್ರು ಬಂದ ತಕ್ಷಣ ಇವಳಿಗೆ, ನನ್ನ ಮಗಳಿಗೆ, ಅವ್ರು ಹೊಡಿಬೇಕಾದಾಗ ಇವ್ಳು ಬಿಡ್ಸಕ್ ಬಂದ್ಲು ಅಂತ ಇವಳಿಗೆ ಹಿಡ್ಕೊಂಡು ಕೂದಲು ಹಿಡಿದು ಜಗ್ಗಿ, ತಾಳಿ ಸರ ಎಲ್ಲ ಹರಿದು, ಬಟ್ಟೆ ಹರಿದು, ಬೆನ್ನಿಗೆಲ್ಲ ಬಗ್ಸಿ ಹೊಡೆದು ಎಲ್ಲ ಮಾಡಿದ್ರು ಸರ್. ಅವ್ರ ನಾಗರಾಜ ಮತ್ತೆ ಅವ್ರ ಹೆಂಡತಿ ಗೀತಾ, ಆಮೇಲೆ ಸೃಷ್ಟಿ, ಆಮೇಲೆ ಸ್ಫೂರ್ತಿ ಅಂತ ಅವ್ರು 4 ಜನ ಹೊಡೆದಿದ್ ಗೊತ್ತಾಯ್ತು ನಮ್ಗೆ. ಆಮೇಲೆ ತುಂಬಾ ಜನ ಸೇರ್ಬಿಟ್ರು. ತುಂಬಾ ಜನ ಸೇರಿ ಗುಂಪಲ್ಲಿ ಯಾರ್ಯಾರು ಹೊಡೆದ್ರು ಅಂತಾನೆ ಗೊತ್ತಿಲ್ಲ ಸರ್ ನಮ್ಗೆ. ತಕ್ಷಣ ನಾನು 112ಗೆ ಕಾಲ್ ಮಾಡಿದೆ. 112 ಕಾಲ್ ಮಾಡಿ ಸ್ವಲ್ಪ ಹೊತ್ತಿಗೆ 112 ಗಾಡಿ ಬಂತು, ಪೊಲೀಸ್ ಗಾಡಿ ಬಂತು. ಅವರಿಗೆ ನಾನು ಇರೋ ವಿಚಾರ ಹಿಂಗ್ ಆಗಿದೆ ಸರ್ ಅಂತ ಸ್ಪಾಟ್ ಅಲ್ಲೇ ಹೇಳಿದೆ. ಅವ್ರೇನ್ ಮಾಡಿದ್ರು, ಕಂಪ್ಲೇಂಟ್ ಕೊಡಿಯಮ್ಮ ಅಂತ ಹೇಳಿದ್ರು. ಸ್ವಲ್ಪ ಹೊತ್ತು ಎಲ್ಲರನ್ನು ವಿಚಾರಿಸಿದ್ರು, ನಮಗೂ ಕೇಳಿದ್ರು, ಆ ಕಡೆಯವ್ರಿಗೂ ಕೇಳಿದ್ರು. ಕೇಳಿದ್ಮೇಲೆ ನಮಗೆ ಹೋಗಿ ಕಂಪ್ಲೇಂಟ್ ಕೊಡ್ರಿ, ನೀವು ಕಂಪ್ಲೇಂಟ್ ಕೊಟ್ಮೇಲೆ ನಾವ್ ಅದೇನಿದೆ ನಾವು ಮೂವ್ ಮಾಡ್ತೀವಿ ಅಂತ ಹೇಳಿದ್ರು. ನಾವ್ ಸೀದಾ ನನ್ನ ಮಗಳಿಗೆ ನಿಲ್ಲಕ್ಕಾಗ್ಲಿಲ್ಲ, ಅಲ್ಲೇ ಅಡ್ಬಿದ್ಲು ಅಂತ ಕರ್ಕೊಂಡು ನಾವು ಗೌರ್ಮೆಂಟ್ ಆಸ್ಪತ್ರೆಗೆ ಬಂದ್ವಿ. ರಾತ್ರಿ ಸುಮಾರು 11 ಗಂಟೆ ನಂತರ ಸರ್ ಹಾಸ್ಪಿಟ್ಲಿಗೆ ಬರ್ಬೇಕಾದಾಗ ಬಂದು ಅವಳಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಡ್ಸೋ ಹೊತ್ತಿಗೆ ಒಂದು ಅರ್ಧ ಗಂಟೆ ನಂತರ ಅವ್ರ ಮಗಳನ್ನ ಕರ್ಕೊಂಡ್ ಬಂದ್ರು ಅವರು. ಅವಳ ಹೆಸರು ಸ್ಫೂರ್ತಿ ಅಂತ ಹೇಳಿ. ಆ ಹುಡುಗಿ ಯಾವ್ದೇ ಒಂದು ಪೆಟ್ಟಾಗಿಲ್ಲ. ನಾವು ದೇವ್ರಿಗೆ ಸತ್ಯವಾಗ್ಲೂ ನಾವು ಆ ಹುಡುಗಿ ಮೇಲೆ ಕೈ ಮಾಡಿಲ್ಲ. ಯಾಕಂದ್ರೆ ನನಗೂ ಮಕ್ಳಿದ್ದಾರೆ, ಅವ್ರಿಗೆ ನಾವು ಕೈ ಮಾಡಿಲ್ಲ. ನಾವೇನ್ ಮಾಡಿದ್ವಿ, ಕರ್ಕೊ ಬಂದ್ರು. ಅವ್ರಿಗೆ ಏನು ಪೆಟ್ಟಾಗಿರ್ಲಿಲ್ಲ. ಅಡ್ಮಿಟ್ ಮಾಡಿಸ್ಕೊಂಡು ಇದ್ ಮಾಡಿದ್ರು, ಟ್ರೀಟ್ಮೆಂಟ್ ಅವ್ರಿಗೆ ಕೊಡ್ಸಿದ್ರು. ನಂತರ ನಾವು ಶಿವರುದ್ರಪ್ಪ ಅಂತ ಹೇಳಿ ಒಬ್ರು ಪೊಲೀಸ್ ಅಧಿಕಾರಿಗಳು ಬಂದ್ರು ಅಲ್ಲಿಗೆ ಸ್ಟೇಟ್ಮೆಂಟ್ ತಗೊಳಕ್ಕೆ ಅಂತ. ಬಂದವ್ರೆ ಇವನಿಗೆ ಜೋರ್ ಮಾಡಿದ್ರು, ನೋಡಪ್ಪ ನೀನ್ ಗಾಡಿ ತೆಗೆದ್ಬಿಟ್ಟು SP ಅವ್ರು ಹೇಳಿದ್ದಾರೆ, ಕಂಪ್ಲೇಂಟ್ ಕೊಡ್ಬೇಕಂತ ಬಂದು ಅಂದ್ರು. ಇವ್ರು ನಮ್ಮ ಅಳಿಯ ಏನಂದ್ರು, ಈಗ ಬರಕ್ ಆಗಲ್ಲ ಸರ್, ನಾನು ಬೆಳಿಗ್ಗೆ ಬಂದು ಕಂಪ್ಲೇಂಟ್ ಕೊಡ್ತೀನಿ ನಾನು ಅಂತ ಇವ್ರು ಹೇಳಿದ್ರು. ನನಗೂ ಎಡಗಡೆ ಕಾಲು ಚಿಪ್ ಹತ್ರ ಭಾರಿ ಹೊಡೆತ ಬಿದ್ದಿತ್ತು, ನಿಲ್ಲಕ್ ಆಗ್ತಾ ಇರ್ಲಿಲ್ಲ. ನಾನು ಒಂದು ಇಂಜೆಕ್ಷನ್ ತಗೊಂಡೆ ಸರ್ ಅಲ್ಲಿ ಬೆಡ್ ಮೇಲೆ. ಆಮೇಲೆ ಇವ್ರು ಸುಮ್ನಾದ್ರು. ಅವ್ರ ಹತ್ರ ಹೋದ್ರು, ಅವ್ರು ಸ್ಫೂರ್ತಿಯನ್ನ ಎದುರುಗಡೆ ಜನರ ಹತ್ರ ಹೋದ್ರು. ಹೋಗ್ಬಿಟ್ಟು ಆ ಹುಡುಗಿ ಹತ್ರನೇ ಸ್ಟೇಟ್ಮೆಂಟ್ ಎಲ್ಲ ಬರ್ಸ್ಕೊಂಡು ಹಾಗೆ ವಾಪಸ್ ಹೋದ್ರು. ನಮ್ಮ ಹತ್ರ ಆಗ್ಲಿ ನನ್ನ ಮಗಳ ಹತ್ರ ಆಗ್ಲಿ ಸ್ಟೇಟ್ಮೆಂಟ್ ಏನೂ ಕೇಳಲಿಲ್ಲ ಸರ್. ನಾನ್ ಸುಮಾರು ಹೊತ್ತು ನೋಡಿದೆ, ಅಂದ್ರೆ ಸ್ಟೇಟ್ಮೆಂಟ್ ತಗೊಂಡು ಆಮೇಲೆ ನಂತರ ಬಂದೆ, ನಮ್ಮ ಹತ್ರ ತಗೊಳ್ತಾರೆ ಅಂತ ನಾನು ಕಾದೆ 1:30 ಗಂಟೆ ನಂತರ, ರಾತ್ರಿ 1:30 ಗಂಟೆ ಅಷ್ಟೊತ್ತಿಗೆ ಇನ್ನೂ ಬಂದಿಲ್ಲ ಅಂತ ಹೇಳಿ ನನ್ನ ಅಳಿಯನ ಹತ್ರ ಅವ್ರ ನಂಬರ್ ಇಸ್ಕೊಂಡು ನಾನ್ ಕಾಲ್ ಮಾಡಿ ಕೇಳಿದೆ ಸರ್ ಅವ್ರಿಗೆ ನೀವು ಸ್ಟೇಟ್ಮೆಂಟ್ ತಗೊಂಡಿದ್ದೀರಾ ಸರ್, ನಾವೇನ್ ಮಾಡಿದೀವಿ, ನಮ್ಗೆ ಹೊಡೆತ ಬಿದ್ದಿರೋದು, ನಮ್ಗೆ ಯಾಕೆ ಸ್ಟೇಟ್ಮೆಂಟ್ ತಗೊಂಡಿಲ್ಲ ಸರ್ ಅಂತ ನಾವು ಅವ್ರಿಗೆ ಕೇಳಿದ್ವಿ. ಕೇಳಿದ ತಕ್ಷಣ, ಇಲ್ಲಮ್ಮ ನಾವು ರಾಜೇಶನ್ ಹತ್ರ ಹೇಳಿದೀನಿ, ಅವ್ನು ಬೆಳಗ್ಗೆ ಬಂದ್ ಕೊಡ್ತೀನಿ ಅನ್ನಲ್ಲಮ್ಮ ಅಂದ್ರು. ರಾಜೇಶನ್ ಹತ್ರ ಕೇಳಿದಿರ ಸರ್, ನಾವು ಪೇಷಂಟ್ ಅಲ್ವಾ ಸರ್, ನಮ್ಮ ಹತ್ರನು ಕೇಳ್ಬೇಕಿತ್ತಲ್ಲ ಸರ್, ಅವ್ರ ಕಡೆನು ನೀವು ಪೇಷಂಟ್ಗೆ ಅಲ್ವಾ ಸ್ಟೇಟ್ಮೆಂಟ್ ತಗೊಂಡಿರೋದು, ನಮಗೂ ತಗೊಳ್ಳಿ ಸರ್ ಅಂತ. ಹೊಡೆತ ಬಿದ್ದಿದೆ, ನಮಗೂ ತಗೊಳ್ಳಿ ಸರ್ ಅಂದ್ವಿ. ಇಲ್ಲಮ್ಮ ಅದೆಲ್ಲ ಆಗೋದಿಲ್ಲ, ಬೇಕಾದ್ರೆ ನೀವು ಸ್ಟೇಟ್ಮೆಂಟ್ ಬೇಕಾದ್ರೆ ಸ್ಟೇಷನ್ಗೆ ಬಂದು ಕೊಡ್ರಿ, ನಾವೀಗ ತಗೊಳ್ಳೋದಿಲ್ಲ, ಬರೋದು ಇಲ್ಲ ಅಂತೇಳಿ ಅಸಭ್ಯವಾಗಿ, ಅಂದ್ರೆ ರೂಡ್ ಆಗಿ ಮಾತಾಡಿದ್ರು. ನಾನು ಅಲ್ಲಿ ಅವರೇ ಕಟ್ ಮಾಡ್ಬಿಟ್ರು ಫೋನ್ನ.
ಆಮೇಲೆ ಅಲ್ಲಿಂದ ನಾನು 3:30 ಹತ್ತತ್ರ ನಾನ್ ಮನೆಗ್ ಬಂದೆ. ಯಾಕಂದ್ರೆ ನನ್ ಸಣ್ಣ ಸಣ್ಣ ಇವ್ರು ಎರಡು ಮಕ್ಳಿದಾವ್ ಮನೇಲಿ. 2 ಮಕ್ಳಿಗೋಸ್ಕರ ನಾನ್ ಮನೆಗ್ ಬಂದೆ.